ಟರ್ಕಿ ದೇಶ ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದ್ರ ಮೂಲಕ ಭಾರತವನ್ನ ಎದುರು ಹಾಕೊಂಡಿದೆ. ಅದರ ಅತಿ ದೊಡ್ಡದಾಗಿ ವ್ಯಕ್ತ ಆದದ್ದು 65 ವಾರ್ನಲ್ಲಿ ನಮ್ಮ ವಿರುದ್ಧವಾಗಿ ಟರ್ಕಿ ನಿಂತುಕೊಂಡದ್ದು ದೊಡ್ಡದಾಗಿ. ಈ ಮನುಷ್ಯ ಪ್ರೆಸಿಡೆಂಟ್ ಆದಾಗ್ನಿಂದ ಈ ಕಾಶ್ಮೀರದ ವಿಷಯವನ್ನ ಮತ್ತೆ ಮತ್ತೆ ಹೇಳ್ತಾರೆ. ಟರ್ಕಿ ಉತ್ಪನ್ನಗಳನ್ನ ನಮ್ಮ ಭಾರತದ ಬಹುತೇಕ ರಾಜ್ಯಗಳು ನಿಷೇಧ ಮಾಡ್ಯಾವ. ಟರ್ಕಿಗೆ ಹೋಗಿ ನಾವ್ಯಾಕೆ ಲಾಭ ಮಾಡೋಣ ಅಂತ ಮಂದಿ ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ಕೊಳತ್ತಾರ. ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಸಹ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಸಪ್ಲೈ ಮಾಡಿದೆ. ಈ ಪೆಹಲ್ಗಾಮ್ ಅಟ್ಯಾಕ್ ನಡೆದಾಗಲೂ ಶೆಹಬಾಜ್ ಶರೀಫ್ ಟರ್ಕಿನಲ್ಲಿ ಇದ್ದದ್ದು. ಎಲ್ಲ ಮಾಡ್ತಿರೋ ಟರ್ಕಿ ಇದ ಮೊದಲನೇ ಸಾರಿ ನಮಗ್ ಹಿಂಗ್ ಮಾಡೈತು ಅಥವಾ ಈ ಹಿಂದೂ ನಮ್ಮ ವಿರೋಧ ಕಟ್ಕೊಂಡಿತ್ತು? ಅದು ನಮ್ಮ ವಿರುದ್ಧವೇ ಡ್ರೋನ್ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ನಾವು ಇಂಡಿಯನ್ ಮಾಡಬಾರ್ದು. ನಮಸ್ಕಾರ ರೀ. ಟರ್ಕಿ ದೇಶ ಪಾಪಿ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದ್ರ ಮೂಲಕ ಭಾರತವನ್ನ ಎದುರು ಹಾಕೊಂಡೈತಿ. ಆಪರೇಷನ್ ಸಿಂಧೂರ ಟೈಮ್ ಒಳಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೈತಿ. ಯುದ್ಧ ಸಾಮಗ್ರಿಗಳನ್ನ ಕಳಿಸ್ಕೊಟ್ಟೈತಿ. ಮುಖ್ಯವಾಗಿ ಡ್ರೋನ್ ಅಂತ ಸಾಮಗ್ರಿಗಳನ್ನ ಕಳಿಸ್ಕೊಟ್ಟು ಭಾರತ ವಿರೋಧಿ ನಡೆಯನ್ನ ನಡೆದೈತಿ. ಟರ್ಕಿ ಹಿಂಗ್ ಮಾಡಿದ್ರ ಭಾರತ ಸುಮ್ ಕುದುರ್ತೈತೆ ನೀವ ಹೇಳ್ಬಿಡ್ರಿ. ನಮ್ಮ ಸಹಾಯ ತಗೊಂಡು ನಮಗ ತಿರುಗಿ ಬೀಳೋ ಕೆಲಸ ಮಾಡಿದ್ರ ನಮ್ಮ ಕಡೆಯಿಂದನೂ ಸ್ವಲ್ಪ ವಿರುದ್ಧ ಕ್ರಮಗಳು ಜಾರಿ ಆಗ್ತವ. ಈಗ ಭಾರತ ಸರ್ಕಾರನು ಅಂತವ ಕ್ರಮಗಳನ್ನ ತಗೊಂಡೈತಿ. ಅದ್ರಾಗ ಮುಖ್ಯವಾದ ಕ್ರಮ ಯಾವ್ದಪ್ಪ ಅಂತಂದ್ರ ಸೆಲೆಬಿ ಏವಿಯೇಷನ್ ಭದ್ರತಾ ಅನುಮತಿನ ರದ್ದು ಮಾಡೈತಿ. ಇದೇನಂದ್ರ ಭಾರತದ 9 ವಿಮಾನ ನಿಲ್ದಾಣದೊಳಗ ಸೇವೆ ಸಲ್ಲಿಸ್ತಿತ್ತು. ಈಗ ಈ ಕಂಪನಿ ಜೋಡಿ ನಮ್ದೇನು ಒಪ್ಪಂದ ಇತ್ತಲ್ರಿ ಅದು ರದ್ದು ಮಾಡ್ಬಿಟ್ಟಾರ. ಇದು ರಕ್ಷಣಾ ದೃಷ್ಟಿಯಿಂದ ನಮ್ಗೆ ಒಳ್ಳೇದು ಅಂತ ಹೇಳಿ ಸಮಜಾಯಿಷಿನೂ ಕೊಟ್ಟೈತಿ. ಇನ್ನ ತುರ್ಕಿ ಸುದ್ದಿ ಸಂಸ್ಥೆಗಳ ಮ್ಯಾಲೂ ನಿಷೇಧ ಹೇರ್ಯಾರ. ತುರ್ಕಿ ಅವ್ರದ್ದು ಯಾವ ಸುದ್ದಿನೂ ನಮ್ಮಲ್ಲಿ ಪ್ರಸಾರ ಆಗಂಗಿಲ್ಲ. ಅವರ ಯಾವ ಚಾನಲ್ ನಮ್ಗೆ ಯೂಟ್ಯೂಬ್ ಒಳಗೆ ಸಿಗಂಗಿಲ್ಲ. ಭಾರತದಾಗ ಸುದ್ದಿ ಸಂಸ್ಥೆಗಳು ಬ್ಯಾನ್ ನೋಡ್ರಿ. ಇದಷ್ಟೇ ಅಲ್ದ ನಮ್ಮ ಭಾರತ ಸರ್ಕಾರ ಇನ್ನೂ ಯಾವ್ಯಾವ ಕ್ರಮಗಳನ್ನ ತಗೊಳ್ಳೋದೈತಿ ಅನ್ನೋದನ್ನ ನಾವಿನ್ನೂ ಕಾಯ್ಬೇಕ್ರಿ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಏನೇನೆಲ್ಲ ರಾಜ್ಯ ತಾಂತ್ರಿಕವಾಗಿ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಾಕತ್ತೈತಿ. ಇದನ್ನ ಬಿಟ್ಟು ಸರ್ಕಾರದಕ್ಕಿಂತ ಹೆಚ್ಚಿಗೆ ಟರ್ಕಿಗೆ ಪೆಟ್ಟು ಯಾರು ಕೊಟ್ಟಾರಂದ್ರೆ ನಮ್ಮ ಭಾರತದ ಜನತೆ. ಟರ್ಕಿ ಉತ್ಪನ್ನಗಳನ್ನ ನಮ್ಮ ಭಾರತದ ಬಹುತೇಕ ರಾಜ್ಯಗಳು ನಿಷೇಧ ಮಾಡ್ಯಾವ. ಮಾರ್ಬಲ್ ವ್ಯಾಪಾರ ಬಹಿಷ್ಕಾರ, ಸೇಬು ಹಣ್ಣು ತಗೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟಾರ ಪುಣೆ ವ್ಯಾಪಾರಿಗಳು ಎಲ್ಲರೂ. ಪುಣೆ ಅಷ್ಟಲ್ರಿ, ಇನ್ನ ಬೇರೆ ಬೇರೆ ಕಡೆನೂ ಇದನ್ನ ನಿರ್ಧಾರ ತಗೊಂಡಾರ. ವಿಮಾನಯಾನ ಕಂಪನಿಗಳನ್ನು ಟಿಕೆಟ್ ಕ್ಯಾನ್ಸಲ್ ಮಾಡೋದ್ರ ಮುಖಾಂತರ ಅವರಿಗೆ ಫಿನಾನ್ಷಿಯಲ್ ಪೆಟ್ಟು ಕೊಟ್ಟಾರ. ಪ್ರವಾಸ ಬಹಿಷ್ಕಾರ ಮಾಡ್ಕೊಂಡಾರ ತಮ್ಮಷ್ಟಕ್ಕೆ ತಾವ. ಟರ್ಕಿಗೆ ಹೋಗಿ ನಾವ್ಯಾಕೆ ಲಾಭ ಮಾಡೋಣ ಅಂತ ಮಂದಿ ತಮ್ಮ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ಕೊಳತ್ತಾರ. ವಿಶ್ವವಿದ್ಯಾಲಯಗಳ ಒಡಂಬಡಿಕೆ ರದ್ದು ಮಾಡ್ಕೊಂಡಾರ. ಟರ್ಕಿ ಜೋಡಿ ಇನ್ಮೇಲೆ ಯಾವುದೇ ರೀತಿ ಒಪ್ಪಂದ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಯಾರ. ಚಿತ್ರರಂಗದಿಂದಾನು ಟರ್ಕಿ ದೇಶನ ಬಹಿಷ್ಕಾರ ಮಾಡ್ಯಾರ. ಅಂದ್ರ ಯಾವುದೇ ಶೂಟಿಂಗ್ ಅಲ್ಲಿ ಹೋಗೋ ಹಂಗಿಲ್ಲ. ಟರ್ಕಿ ಸುಂದರವಾದ ಸ್ಥಳ ಐತಿ, ನಾವು ಶೂಟಿಂಗ್ ಮಾಡ್ತೀವಂತ ನೀವು ಜಿಗ್ದಾಡಕ ಆಗಂಗಿಲ್ಲ. ಯಾಕಂದ್ರೆ ಚಿತ್ರರಂಗದವರೆಲ್ಲ ಸಭೆ ಸೇರಿ ಯಾವುದೇ ಚಿತ್ರೀಕರಣ ಟರ್ಕಿ ಒಳಗಾಗಬಾರ್ದು ಅಂತ ನಿರ್ಧಾರ ಮಾಡ್ಯಾರ. ಇದ್ರ ಜೋಡಿನ ಸೋಷಿಯಲ್ ಮೀಡಿಯಾದಾಗ ಬಾಯ್ಕಾಟ್ ಟರ್ಕಿ ಅಂತ ಆಂದೋಲನ ಚಾಲು ಆಗೈತಿ. ಇನ್ನು ಮುಂದುವರೆದು ಏನೇನೆಲ್ಲ ಅಪ್ಡೇಟ್ ಆಗೋದೈತಿ, ಭಾರತ ಟರ್ಕಿಗೆ ಹೆಂಗೆಲ್ಲ ಪೆಟ್ಟು ಕೊಡೋದೈತಿ ಅನ್ನೋದನ್ನ ಕಾದು ನೋಡ್ಬೇಕಾಗೈತಿ. ಆದ್ರ ಇಷ್ಟೆಲ್ಲ ಮಾಡ್ತಿರೋ ಟರ್ಕಿ ಇದ ಮೊದಲನೇ ಸಾರಿ ನಮಗೆ ಹಿಂಗೆ ಮಾಡೈತು ಅಥವಾ ಈ ಹಿಂದೂ ನಮ್ಮ ವಿರೋಧ ಕಟ್ಕೊಂಡಿತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತೈತಿ. ಪಾಪಿ ಪಾಕಿಸ್ತಾನಕ್ಕೆ ಯಾವಾಗಲೂ ಟರ್ಕಿ ನಾನು ಬಾಯ್ ಅಂತ ಸಪೋರ್ಟ್ ಮಾಡ್ಕೋತಾ ಬಂದೈತ್ರಿ. ಯಾವ್ಯಾವ ಸಂದರ್ಭದಾಗ ಹೆಂಗೆಲ್ಲ ಸಹಾಯ ಮಾಡೈತಿ ಟರ್ಕಿ ಪಾಕಿಸ್ತಾನಕ್ಕೆ, ಅದು ಭಾರತದ ವಿರೋಧ ಕಟ್ಕೊಂಡು ಅನ್ನೋದನ್ನ ಇವತ್ತು ನಮಗೆ ತಿಳಿಸ್ಕೊಡ್ತಾರು ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಸರ್. ಟರ್ಕಿ ಮೊದಲಿಂದಾನು ಹೀಗೆ ತನ್ನ ಒಬ್ಬ ನಂಬಿಕಸ್ಥ ಮಿತ್ರ ಅಂತ ತಿಳ್ಕೊಂಡು ಪಾಕಿಸ್ತಾನ 65ರ ಯುದ್ಧದಲ್ಲಿ ಸಹಾಯಕ್ಕಾಗಿ ಯಾಚಿಸಿತ್ತು. ಮತ್ತೆ ಟರ್ಕಿಯಿಂದ ಸಹಾಯ ಬಂದಿತ್ತು. ಮಿಲಿಟರಿ ಸ್ಮಾಲ್ ವೆಪನ್ಸ್, ದೊಡ್ಡ ವೆಪನ್ಸ್ ಅನ್ನ ಟರ್ಕಿ ಕೊಡಕ್ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಟರ್ಕಿ ವಾಸ್ ಅಂಡ್ ಈಸ್ ಎ ಮೆಂಬರ್ ಆಫ್ ನ್ಯಾಟೋದ್ದು ಅಮೆರಿಕನ್ ಸಪ್ಲೈಡ್ ವೆಪನ್ಸ್ ಅನ್ನ ಕೊಡಬೇಕಾದ್ರೆ ಆ ನ್ಯಾಟೋದು ಮತ್ತೆ ಅಮೆರಿಕದ್ದು ಒಪ್ಪಿಗೆ ಬೇಕು. ಹೀಗಾಗಿ ದೊಡ್ಡ ವೆಪನ್ಸ್ ಅನ್ನ ಕೊಡ್ಲಿಲ್ಲ. ಸಣ್ಣ ಪ್ರಮಾಣದ್ದು ಶೆಲ್ಗಳು, ರಿವಾಲ್ವರ್ಗಳು, ಇಂಥ ಸಣ್ಣ ಪ್ರಮಾಣದ್ದು ಅಂದ್ರೆ ಟರ್ಕಿ ತಾನೇ ಏನೋ ಉತ್ಪಾದನೆ ಮಾಡ್ಕೋತಾ ಇತ್ತಲ್ಲ ಅದನ್ನ ಮತ್ತೆ ಅಮೆರಿಕದ ಕಣ್ಣು ತಪ್ಪಿಸಿ ಕೊಡಬಹುದಾದದನ್ನ ಕೊಡ್ತು. ಆಯ್ತಾ, ಇದು ಹಿಂದೆ ಇತ್ತು ಸ್ನೇಹ. ಅದರ ಅತಿ ದೊಡ್ಡದಾಗಿ ವ್ಯಕ್ತ ಆದದ್ದು 65 ವಾರ್ನಲ್ಲಿ ನಮ್ಮ ವಿರುದ್ಧವಾಗಿ ಟರ್ಕಿ ನಿಂತುಕೊಂಡದ್ದು ದೊಡ್ಡದಾಗಿ. 71ನಲ್ಲೂ ಇದೇ ಆಯ್ತು. ಆಮೇಲೆ ಪ್ರತಿ ಸಲವೂ ಕಾಶ್ಮೀರ್ ಇಶ್ಯೂನ OIC ನಲ್ಲಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಲ್ಲಿ ಆಗಲಿ ಮತ್ತೆ ಇವನ್ ಯುನೈಟೆಡ್ ನೇಷನ್ಸ್ ನಲ್ಲಿ ಟರ್ಕಿ
ಟರ್ಕಿ ಬಹಳ ದೊಡ್ಡದಾಗಿ ಎತ್ತುತ್ತದೆ. ಅದರಲ್ಲೂ ಈಗಿನ ಪ್ರೆಸಿಡೆಂಟ್ ಇದಾರಲ್ಲ, ರೆಸೆಪ್ ತಯ್ಯಬ್ ಎರ್ದವಾನ್, ಈ ಮನುಷ್ಯ ಪ್ರೆಸಿಡೆಂಟ್ ಆದಾಗ್ನಿಂದ ಈ ಕಾಶ್ಮೀರದ ವಿಷಯವನ್ನ ಅನಗತ್ಯವಾಗಿ, ಅದರ ಅಗತ್ಯ ಇಲ್ಲದೆ ಆ ವಿಷಯವನ್ನು ಎಲ್ಲಿ ತೆಗೆಯೋ ಅಗತ್ಯ ಇಲ್ಲದೆ ಇದ್ರು ಸಹ ಆ ಕಾಶ್ಮೀರದ ವಿಷಯನ ತೆಗೆದು ಇಂಡಿಯಾ ಅಲ್ಲಿ ಹ್ಯೂಮನ್ ರೈಟ್ಸ್ ಅನ್ನ ದಮನ ಮಾಡ್ತಾ ಇದೆ, ಅಲ್ಲಿ ಜನರಿಗೆ ಹಕ್ಕು ಕೊಡಬೇಕು, ಪಾಕಿಸ್ತಾನದ ಹಕ್ಕನ್ನ ನಾವು ಪ್ರತಿಪಾದಿಸ್ತೀವಿ, ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಬೇಕು ಅನ್ನೋದನ್ನ ಎರ್ಡವಾನ್ ಮತ್ತೆ ಮತ್ತೆ ಹೇಳ್ತಾರೆ. ಹೀಗಾಗಿ ಟರ್ಕಿ ಲಾಗಾಯತಿನಿಂದಲೂ ಅಂದ್ರೆ ಟ್ರೆಡಿಷನಲಿ ಪಾಕಿಸ್ತಾನದ ಪರ, ಇಂಡಿಯಾದ ವಿರುದ್ಧ. 2 ವರ್ಷಗಳ ಹಿಂದೆ ಅಲ್ಲಿ ಸೌತ್ ಈಸ್ಟರ್ನ್ ಟರ್ಕಿನಲ್ಲಿ ದೊಡ್ಡ ಭೂಕಂಪ ಆದಾಗ ಫಸ್ಟ್ ಸಹಾಯ ಮಾಡಿದ್ದು ಯಾವುದು? ಇಂಡಿಯಾ. ಇನ್ಫ್ಯಾಕ್ಟ್ ಆಕ್ಚುಲಿ ನಮ್ಮ ಇಂಡಿಯಾದ ಸೋಲ್ಜರ್ ಒಬ್ಬರನ್ನ ಅಲ್ಲಿಯ ಟರ್ಕಿಯ ಒಬ್ಬ ಯುವಕ ಏನ್ ಮಾಡ್ದ, ಬಂದ್ ಆಕ್ಚುಲಿ ಅವರ ಹಣೆಗೆ ತನ್ನ ಹಣೆ ಸೋಗಿಸ್ಬಿಟ್ಟು ಏನ್ ಹೇಳ್ದ ಅಂತಂದ್ರೆ, ನಾವು ಹಿರಿಯರಿಗೆ, ನಾವು ನಮ್ಮ ತಂದೆ ಮತ್ತು ತಂದೆಯ ಸಮಾನರಾದವರಿಗೆ ಗೌರವ ಕೊಡೋದು ಹೀಗೆ, ಹಣೆಗೆ ಹಣೆಯನ್ನ ಸೋಕಿಸಿ, ನಾನು ನಿಮ್ಮ ಹಣೆಗೆ ನನ್ನ ಹಣೆ ಸೋಕಿಸ್ತಾ ಇದ್ದೀನಿ, ಇದರ ಅರ್ಥ ಆಕ್ಚುಲಿ ನಿಮ್ಮನ್ನ ನಾನು ನನ್ನ ತಂದೆಗೆ ಸಮಾನ ಅಂತ ತಿಳ್ಕೊತೀನಿ ಅಂತ ಸಾಮಾನ್ಯ ಟರ್ಕಿಯರು ತೋರಿಸಿದ ನಡೆ ಇದು. ಆದ್ರೆ ನಮ್ಮಿಂದ ಸಹಾಯ ತಗೊಂಡು ಮರುಗಳಿಗೆ ಟರ್ಕಿಯ ಅಧ್ಯಕ್ಷ ಕಾಶ್ಮೀರ ರಾಗವನ್ನ ಆಲಾಪನೆ ಮಾಡೋದಕ್ಕೆ ಶುರು ಮಾಡಿದ್ದು. ಹೀಗಾಗಿ ಏನಾಗಿದೆ, ಈ ಸಂದರ್ಭದಲ್ಲೂ ಈ ಪ್ರಸಕ್ತ ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಸಹ ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಸಪ್ಲೈ ಮಾಡಿದೆ. ನಾನು ನಿನ್ನೆ ನನ್ನ ಕಾಲಂನಲ್ಲಿ ಬರೆದಿದ್ದೀನಿ, ಇವರಂತದ್ದು ಶಹಬಾಜ್ ಶರೀಫ್ ಅವ್ರದ್ದು ಮೂಲವ್ಯಾಧಿ ಚಿಕಿತ್ಸೆಗೆ ಅಂತ ಆಸ್ಪತ್ರೆಯಲ್ಲಿ ಇದ್ರು ಅಂತ ನಾವೆಲ್ಲ ಓದಿದ್ವಲ್ಲ, ಅದು ಇರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇದಂತದ್ದು ಅವರು ಟರ್ಕಿಗೆ ಹೋಗಿದ್ರು ಅಂತ ನನ್ನ ಬಲವಾದ ಊಹೆ. ಈ ಪೆಹಲ್ಗಾಮ್ ಅಟ್ಯಾಕ್ ನಡೆದಾಗಲೂ ಶಹಬಾಜ್ ಶರೀಫ್ ಟರ್ಕಿನಲ್ಲೇ ಇದ್ದದ್ದು. ನಮ್ಮ ಇನ್ನು ಜನರು ಮಾಡ್ಬೇಕಾದಂತ ಕೆಲಸಗಳಿವೆ ನೋಡಿ. ಪ್ರತಿ ವರ್ಷ ಅಂದ್ರೆ ಕಳೆದ ವರ್ಷನೇ ತಗೊಂಡ್ರೆ ಸುಮಾರು 2,80,000 ಭಾರತೀಯರು ಟರ್ಕಿಗೆ ವಿಸಿಟ್ ಮಾಡಿದ್ರು. ತುಂಬಾ ಫಿಲ್ಮ್ಗಳು, ಒಂದು ಮೊನ್ನೆ ಇದು ಸೈಫ್ ಅಲಿ ಖಾನ್ದು ಒಂದು ಫಿಲ್ಮ್ ಅಲ್ಲಿ ಶೂಟ್ ಆಯ್ತು. ತುಂಬಾ ಫಿಲ್ಮ್ ಶೂಟಿಂಗ್ ನಡೀತದೆ ಅಲ್ಲಿ. ಆಮೀರ್ ಖಾನ್ ಸಹ 2 ವರ್ಷಗಳಿಂದ ಅಲ್ಲಿ ಹೋಗಿ ಆ ಎರ್ದವಾನ್ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡದ್ದು, ಎರ್ದವಾನ್ ಮತ್ತೆ ಆತನ ಹೆಂಡತಿ ಜೊತೆ, ಅದೆಲ್ಲ ನೀವು ನೋಡಿದ್ದೀರಿ. ಅಂದ್ರೆ ನಮ್ಮ ಕೆಲವು ಈ ಬಾಲಿವುಡ್ ನವರಿಗೆ ಟರ್ಕಿ ಒಂದು ಬಹಳ ಆಕರ್ಷಣೀಯ ಸ್ಥಳ. ಹಾಗೆ ಅದು ಒಂದು ಸುಂದರವಾದ ದೇಶ. ಅದು ಮತ್ತೆ ಸುಂದರವಾದ ದೇಶ, ಪ್ರಾಕೃತಿಕವಾಗಿ ಸುಂದರವಾದ ದೇಶ ಅಷ್ಟೇ ಅಲ್ಲ, ಅದೊಂದು ಏನ್ಷಿಯಂಟ್ ಲ್ಯಾಂಡ್. ಅದು ಗೊತ್ತಲ್ಲ ನೀವು, ಇಲಿಯಡ್ ಮತ್ತೆ ಒಡಿಸ್ಸಿನಲ್ಲಿ ಟ್ರೋಜನ್ ವಾರ್ ಅಂತ ಕೇಳಿದಿರಲ್ಲ. ಟ್ರಾಯ್ ಪಟ್ಟಣ, ಹೆಲೆನ್, ಟ್ರಾಯ್ದು ರಾಜಕುಮಾರಿ ರಾಣಿ ಹೆಲೆನ್ ಅವಳನ್ನ ಅವನಂತದ್ದು ಗ್ರೀಕ್ ರಾಜಕುಮಾರ ಪ್ಯಾರಿಸ್ ಹೊತ್ತುಕೊಂಡೋದ, ಆಮೇಲೆ ಯುದ್ಧ ನಡೀತು ಅಂತ. ಆ ಟ್ರಾಯ್ ನಗರ ಇದ್ದದ್ದು ಟರ್ಕಿನಲ್ಲಿ. ಈಗಲೂ ಅದರ ಅವಶೇಷಗಳು ವೆಸ್ಟರ್ನ್ ಟರ್ಕಿನಲ್ಲಿ ಸಿಗ್ತವೆ, ಆಯ್ತಾ. ಹೀಗಾಗಿ ಅದೊಂದು ಏನ್ಷಿಯಂಟ್ ಪ್ರಾಚೀನ, ಆಗ ಗ್ರೀಕ್ ನೆಲ ಆಗಿತ್ತು ಅದು. ಈ ಮುಸ್ಲಿಂ ಇರಲಿಲ್ಲ ಅವಾಗ. ಗ್ರೀಕ್ ಮತ್ತೆ ಟರ್ಕಿಯರು ಜನಾಂಗೀಯವಾಗಿ ಒಂದೇ, ಆಯ್ತಾ. ಆದ್ರೆ ಆಗ ಅವ್ರೇನಾಗಿದ್ರು, ಗ್ರೀಕ್ ಜನ ಆಗಿದ್ರು, ಆಮೇಲೆ ಕ್ರಿಶ್ಚಿಯಾನಿಟಿ ಫಾಲೋ ಮಾಡಿದ್ರು, ಆಮೇಲೆ ಇಸ್ಲಾಂ ಬಂತು. ಹೀಗಾಗಿ ಅಲ್ಲೊಂದು ಆ ಕಾಲದ ಒಂದು ಏನ್ಷಿಯಂಟ್ ಆರ್ಕಿಟೆಕ್ಚರ್ ಅದೆಲ್ಲ ನೋಡೋದಕ್ಕೆ, ಇವನ್ ಮುಸ್ಲಿಂ ಟರ್ಕಿಶ್ ಪೀರಿಯಡ್ ಅಲ್ಲೂ ಸಹ ಒಳ್ಳೆ ಡೆವಲಪ್ಮೆಂಟ್ ಆರ್ಕಿಟೆಕ್ಚರ್ ವಿಷಯದಲ್ಲಿ. ಟರ್ಕಿ ಒಂದು ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ಹೃನ್ ಮನಗಳನ್ನ ತುಂಬಿಸುವಂತ ಜಾಗ. ಅದಕ್ಕೆ ಇಂಡಿಯನ್ಸ್ ಹೋಗ್ತಾರೆ. ಆದ್ರೆ ಅದೇನಾಗಿದೆ, ಮೊನ್ನೆ ಟರ್ಕಿ ಮಾಡದಂತ ಈ ಹರಕತ್ತಿಂದಾಗ ಏನಾಗಿದೆ, ನಮ್ಮ ಇಂಡಿಯನ್ಸ್ ಮಾಡಿದ್ದ ಬುಕ್ಕಿಂಗ್ ಅಲ್ಲಿ 50% ಕಡಿಮೆ ಆಗೋಗಿದೆ ಅಂತ. ಅದಕ್ಕೆ ಟರ್ಕಿದು ಟೂರಿಸಂ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಹಂಗ್ ಮಾಡಬೇಡಿ ಬನ್ನಿ ಅಂತ. ಹೀಗಾಗಿ ಏನಾಗಿದೆ, ಆದ್ರೆ ಇದೇ ಮಾಲ್ಡೀವ್ಸ್ ಕಳೆದ ವರ್ಷ ಬುದ್ಧಿ ಕಲಿಸ್ತೀವಲ್ಲ ನಾವು, ಅದೇ ರೀತಿ ಟರ್ಕಿಗೂ ಆಕ್ಚುಲಿ ನೋಡಿ, ಈಗ 2,80,000 50% ಬುಕ್ಕಿಂಗ್ ಹೋಗಿದೆ ಅಂತ ಹೇಳಿದ್ರೆ 1,40,000 ಒಬ್ಬೊಬ್ಬ ಇಂಡಿಯನ್ ರುಪಿನೇ ತಗೊಂಡ್ರು, ಒಬ್ಬೊಬ್ಬ ಇಂಡಿಯನ್ ಮಿನಿಮಮ್ 1 ಲಕ್ಷ ಖರ್ಚು ಮಾಡ್ತಿದ್ದ ಅಂದ್ರೆ 1,40,000 ಇಂಡಿಯನ್ಸ್ ಒಬ್ಬರಿಂದ 1 ಲಕ್ಷ ರೂಪಾಯಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಡಾಲರ್ಗೆ ಅಥವಾ ಟರ್ಕಿಶ್ ಲಿರಾಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಟರ್ಕಿಗೆ ಎಷ್ಟು ಲಾಸ್ ಆಗ್ಬೋದು? ಮಿಲಿಯನ್ ಗಟ್ಟಲೆ, ಅಟ್ಲೀಸ್ಟ್ $500 million ಅಂತಲೇ ಹೇಳ್ತೀನಿ ನಾನು, ಆಯ್ತಾ. ಹೀಗಾಗಿ ಅಂತದನ್ನ ನಾವು ಅವ್ರಿಗೆ ಇಕನಾಮಿಕ್ ಹೊಡೆತ ಕೊಡಬೇಕು. ನಾವು ಜನರು, ನಾವೇನು ಬೇರೇನು ಮಾಡಕ್ಕಾಗಲ್ಲ. ಅಲ್ಲಿ ಹೋಗಬಾರದು, ಎಲ್ಲವೂ ಹೊಡೆತ ಕೊಡಬೇಕು. ಸರ್ಕಾರ ಮಾಡ್ಬೇಕಾದದನ್ನ ಮಾಡ್ತದೆ. ನಾವು ಅನಗತ್ಯವಾಗಿ ಟರ್ಕಿಗೆ ನಮ್ಮ ಕೈಯಿಂದ ಇನ್ನಷ್ಟು ಆದಾಯ ಸಿಗೋ ಮಾಡಿ ಅದು ನಮ್ಮ ವಿರುದ್ಧವೇ ಡ್ರೋನ್ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ಕೊಡೋದ ರೀತಿ ನಾವು ಇಂಡಿಯನ್ ಮಾಡಬಾರ್ದು. ಇಷ್ಟೇ.